ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ದೈವಾಧೀನರಾಗಿ ಪೂಜಿಸುವಂತಹ ದೇವರೆಂದರೆ ಅದು ಪಂಜುರ್ಲಿ ದೇವರು. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಈ ಒಂದು ಪೂಜಾ ಕೈಂಕರ್ಯಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಅದರಲ್ಲಿಯೂ ಸಹ ಈ ಕಾಂತಾರ ಸಿನಿಮಾ ಬಂದ ನಂತರ ಪ್ರತಿಯೊಬ್ಬರಿಗೂ ಸಹ ಈ ಪಂಜುರ್ಲಿ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಹಳಷ್ಟು ರೀತಿಯಾದಂತಹ ಆಸಕ್ತಿ ಜೊತೆಗೆ ಕುತೂಹಲ ಇರುವಂತಹದ್ದು. ಸದ್ಯ ಈಗಾಗಲೇ ಕಾಂತಾರ 2 ಚಿತ್ರ ಬಿಡುಗಡೆಯಾಗಿ 100 ಕೋಟಿಯನ್ನ ಗಳಿಸಿರುವಂತಹದ್ದು. ಜೊತೆಗೆ ಈ ಒಂದು ಚಿತ್ರ ರಾಷ್ಟ್ರದಲ್ಲೇ ಅಲ್ಲದೆ ವಿದೇಶಗಳಲ್ಲಿಯೂ ಸಹ ಬಹಳಷ್ಟು ದೊಡ್ಡ ಮಟ್ಟದ ಸದ್ದು ಮಾಡಿರುವಂತಹದ್ದು. ಸದ್ಯ ಈ ವಿಚಾರವನ್ನೆಲ್ಲ ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಗ್ರಾಮದಲ್ಲಿ ವಿಶೇಷವಾಗಿ ಹನುಮಂತನಿಗೆ ಇವತ್ತು ಪಂಜುರ್ಲಿ ಅಲಂಕಾರವನ್ನ ಏರ್ಪಡಿಸಲಾಗಿತ್ತು. ಥೇಟ್ ಪಂಜುರ್ಲಿ ರೀತಿಯಾದಂತೆ ಹನುಮಂತನಿಗೆ ಅಲಂಕಾರ ಮಾಡಿ ಸುಮಾರು ಭಕ್ತರಿಗೆ ಆಕರ್ಷಣೀಯ ಸ್ಥಳವಾಗಿ ಇವತ್ತು ಪಂಜುರ್ಲಿ ದೇವರು ಹನುಮಂತನ ರೂಪದಲ್ಲಿ ಕಾಣಿಸಿಕೊಂಡಿರುವಂತಹದ್ದು. ನ್ಯೂಸ್ 18 ಆಪ್ ಈಗ ಡಿಜಿಟಲ್ ರೂಪದಲ್ಲಿಯೂ ಲಭ್ಯವಿದೆ. ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ಲಭ್ಯವಿರುವುದರಿಂದ ಪ್ರತಿಯೊಬ್ಬರು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಪೇಜ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ವ್ಯಾಪ್ತಿಗೆ ಒಳಪಡುವಂತಹ ಗ್ರಾಮದಲ್ಲಿ ವಿಶೇಷವಾಗಿ ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪಂಜುರ್ಲಿ ಅಲಂಕಾರವನ್ನ ಮಾಡಿ ಎಲ್ಲರ ಗಮನವನ್ನ ಸೆಳೆದಿರುವಂತಹದ್ದು. ಇನ್ನು ವಿಶೇಷವಾಗಿ ಈ ದೇವಸ್ಥಾನವನ್ನ ಸುಮಾರು 80 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವಂತಹದ್ದು. ಆದರೆ ಕಳೆದ 6 ವರ್ಷಗಳಿಂದಲೂ ಸಹ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಬಹಳಷ್ಟು ವಿಭಿನ್ನವಾಗಿ ದೇವರಿಗೆ ವಿಶೇಷವಾದಂತಹ ಅಲಂಕಾರಗಳನ್ನ ಮಾಡಿ ಎಲ್ಲರ ಗಮನವನ್ನ ಸೆಳೀತಾ ಇರುವಂತಹದ್ದು. ಇನ್ನು ಗ್ರಾಮದ ಭಕ್ತರೊಬ್ಬ ಪ್ರದೀಪ್ ಎಂಬ ಭಕ್ತರೊಬ್ಬ ವಿಶೇಷವಾಗಿ ಈ ದೇವಸ್ಥಾನದ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ತೆಗೆದುಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ಪಣ ತಟ್ಟಿರುವಂತಹದ್ದು. ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಮಕೋಟಿ ಭಜನೆ ನಿರಂತರವಾಗಿ 24 ಗಂಟೆಗಳ ಕಾಲ ಈ ಒಂದು ರಾಮಕೋಟಿ ಭಜನೆಯನ್ನ ಏರ್ಪಡಿಸಲಾಗುತ್ತೆ. ಸದಾ ರಾಮನಾಮ ಸ್ಮರಣೆಯಿಂದ ಈ ಒಂದು ರಾಮಕೋಟಿ ಭಜನೆಯನ್ನ ನಿರಂತರವಾಗಿ ನಡೆಸಲಾಗ್ತಾ ಇರ್ತದೆ. ಅದರಂತೆ ಈ ದೇವಸ್ಥಾನವು ಸಹ ಸಣ್ಣ ಪುಟ್ಟ ಕಲ್ಲುಗಳಿಂದ ನಿರ್ಮಾಣವಾಗಿತ್ತು. ಆದರೆ ಇವತ್ತು ಬೃಹತ್ ಒಂದು ದೇವಸ್ಥಾನವಾಗಿ ನಿರ್ಮಾಣವಾಗಿ ಇಡೀ ತಾಲೂಕಿನ ಜನತೆಯನ್ನ ಬಹಳಷ್ಟು ರೀತಿಯಾದಂತಹ ಆಕರ್ಷಣೆ ಮಾಡಿಕೊಳ್ತಾ ಇದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಕ್ತರನ್ನ ಸೆಳೆಯುವಲ್ಲಿ ಹನುಮಂತ ಬಹಳಷ್ಟು ಯಶಸ್ವಿಯಾಗಿದ್ದಾರೆ ಎನ್ನಬಹುದು. ಆದ್ರೆ ಈ ಬಾರಿ ವಿಶೇಷವಾಗಿ ಪಂಜುರ್ಲಿ ಅಲಂಕಾರ ಏನಿದೆಯೋ, ಇವತ್ತು ಆ ಪಂಜುರ್ಲಿ ಅಲಂಕಾರ ಎಂಬುದು ಬಹಳಷ್ಟು ವಿಶೇಷವಾಗಿ ಎಲ್ಲರನ್ನ ಆಕರ್ಷಣೆ ಮಾಡಿಕೊಂಡಿರುವಂತದ್ದು. ಯಾಕಂದ್ರೆ ಈ ಒಂದು ಪಂಜುರ್ಲಿ ಎಂಬ ಹೆಸರನ್ನ ಸಾಮಾನ್ಯವಾಗಿ ಕಾಂತಾರ ಚಿತ್ರದ ಬಳಿಕ ಎಲ್ಲರಿಗೂ ಸಹ ಗಮನಾರ್ಹವಾಗಿರುವಂತಹದ್ದು. ಸದ್ಯ ಅಂತಹದ್ದೇ ಒಂದು ಪಂಜುರ್ಲಿ ಅಲಂಕಾರವನ್ನ ಇವತ್ತು ವೀರ ಹನುಮಂತನಿಗೆ ಒಂದು ಅಲಂಕಾರ ಮಾಡಿ ಈಗ ಪೂಜೆ ಕೈಂಕರ್ಯಗಳನ್ನ ಮಾಡ್ತಾ ಇರುವಂತಹದ್ದು. ಕಳೆದ 24 ಗಂಟೆಗಳಿಂದಲೂ ಸಹ ಈ ಒಂದು ದೇವಸ್ಥಾನದಲ್ಲಿ ಬಹಳಷ್ಟು ವಿಶೇಷವಾಗಿ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯಗಳು, ಹೋಮ ಹವನಗಳನ್ನ ಮಾಡಿ ಎಲ್ಲರ ಗಮನವನ್ನ ಸೆಳೀತಾ ಇರುವಂತಹದ್ದು. ನಿರಂತರವಾಗಿ 6 ಗಂಟೆಗಳ ಕಾಲ ಈ ದೇವಸ್ಥಾನದ ಪೂಜಾರಿಗಳು ಬಹಳಷ್ಟು ವಿಶೇಷವಾಗಿ 5-6 ಜನ ಸೇರಿಸಿಕೊಂಡು ಸುಮಾರು 5-6 ಗಂಟೆಗಳ ಕಾಲ ಈ ಪಂಜುರ್ಲಿ ಅಲಂಕಾರವನ್ನ ದೇವರಿಗೆ ಮಾಡಿರುವಂತಹದ್ದು. ಈ ಒಂದು ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ತಾ ಇರುವಂತಹದ್ದು. ಸುಮಾರು ಈ ಪೂಜಾರಿ ಏನಿದರೋ, ಇವರ ಅರ್ಚಕರು ಏನಿದರೋ, ಇವರ ಒಂದು ಕೈಚಳಕದಿಂದ ಇವತ್ತು ಹನುಮಂತನಿಗೆ ಮಾಡಿರುವಂತಹ ಪಂಜುರ್ಲಿ ಅಲಂಕಾರ ಬಹಳಷ್ಟು ರೀತಿಯಾದಂತಹ ಎಲ್ಲರನ್ನು ಆಕರ್ಷಣೆ ಮಾಡಿಕೊಳ್ಳಿರುವಂತಹ ದೇವಸ್ಥಾನಗಳಲ್ಲಿಯೂ ಸಹ ಈ ಒಂದು ದೇವಸ್ಥಾನ ಒಂದಾಗಿರುವಂತಹದ್ದು. ಸದ್ಯ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಿರಂತರ ಅನ್ನದಾನದ ವ್ಯವಸ್ಥೆಯೊಂದಿಗೆ ಬಹಳಷ್ಟು ವಿಶೇಷವಾಗಿ ಪೂಜಾ ಕೈಂಕರ್ಯಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಯುವ ಜನತೆಯೂ ಸಹ ಈ ಒಂದು ಪಂಜುರ್ಲಿ ಅಲಂಕಾರಕ್ಕೆ ಮನಸ್ಸೋತಿದ್ದು ಬಹಳಷ್ಟು ಕುತೂಹಲ ಹಾಗೂ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಈ ದೇವಸ್ಥಾನದಲ್ಲಿ ಬೇಡಿಕೊಂಡ್ರೆ ಏನಾದ್ರೂ ಸಹ ವರಗಳನ್ನ ಕರುಣಿಸುತ್ತಾರೆ ಎಂಬ
ಬಹಳಷ್ಟು ರೀತಿಯಾದಂತಹ ಪುರಾವೆಗಳು ಇವೆ. ಜೊತೆಗೆ ಸಾಕಷ್ಟು ಪವಾಡಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಸ್ಥಳೀಯರು ಸಹ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಒಟ್ಟಾರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಈ ಒಂದು ಗ್ರಾಮದಲ್ಲಿ ಏನು ವೀರಾಂಜನೇಯ ಸ್ವಾಮಿಗೆ ಪಂಜುರ್ಲಿ ಅಲಂಕಾರ ಮಾಡಿದಾರೋ ಎಲ್ಲರವನ್ನ ಗಮನವನ್ನ ಸೆಳೆದು ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಬಹಳಷ್ಟು ಭಿನ್ನವಾಗಿ ಭಕ್ತಾದಿಗಳನ್ನ ಸೆಳೆಯುವಲ್ಲಿ ಗ್ರಾಮಸ್ಥರು ಯಶಸ್ವಿಯಾಗಿದ್ದಾರೆ ಎನ್ನಬಹುದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.